ಕಂಪ್ಲಿ ಪುರಸಭೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ದೇವಸಮುದ್ರ ಕ್ರಾಸ್ ದೇವಸಮುದ್ರದಲ್ಲಿ 3 ದಿನಗಳ ಕಾಲ 13 ಎಕರೆ ವಿಶಾಲವಾದ ಪ್ರದೇಶದಲ್ಲಿ ಗೋಶಾಲೆ, ಕಲ್ಯಾಣ, ಕೃಷಿ, ಆಶ್ರಮ, ಗುರುಕುಲ ಶಿಕ್ಷಣ, ಕೆ.ಎಂ. ಬಸವರಾಜ ಮಹಾಸ್ವಾಮಿಗಳ ಸಂಸ್ಥಾನ, ಶ್ರೀ ಕಲ್ಯಾಣ ಚೌಕಿ ಮಠ, ಕಾಮಧೇನು ಗೋಶಾಲೆ ಸೇವಾ ಟ್ರಸ್ಟ್ ವತಿಯಿಂದ ದೇವಸಮುದ್ರ ಬಳಿ 3 ದಿನಗಳ ಕಾಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. 3 ದಿನಗಳ ಕಾಲ ನಡೆದಂತ ಕಾರ್ಯಕ್ರಮದಲ್ಲಿ ಇಷ್ಟಾರ್ಥ ಸಿದ್ಧಿಯಾಗ ಪರಮ ಪೂಜ್ಯ ಶ್ರೀ ಶಂಭುಲಿಂಗೇಶ್ವರ ಮಹಾಸ್ವಾಮಿಗಳ ಮಹಾಮಂಟಪದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಸಾಲುಮರ ತಿಮ್ಮಕ್ಕ 2ನೇ ದಿನದ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಮತ್ತು ರೈತರಿಗಾಗಿ ಚರ್ಚಾಗೋಷ್ಠಿ ಆಯೋಜನೆ ಮಾಡಲಾಯಿತು. ಸಾವಯವ ಕೃಷಿ ಸಂಪನ್ಮೂಲ ವ್ಯಕ್ತಿಗಳ ವಿಚಾರ ಸಂಕಿರಣ, ವಸ್ತು ಪ್ರದರ್ಶನ, ಸಾವಯವ ಕೃಷಿಕರ ಶಂಭು ಸಂದೇಶ ಉಪದೇಶ, ಪರಮ ಪೂಜೆ ಶ್ರೀಗಳಿಂದ ಆಶೀರ್ವಚನ ನಡೆಸಲಾಗಿತ್ತು. ಗೋಶಾಲೆ 13 ಎಕರೆ ವಿಶಾಲವಾದ ಪ್ರದೇಶದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರೋಪ ಸಮಾರಂಭದಲ್ಲಿ ಚನ್ನವೀರ ಚೈತನ್ಯ ಮರಳುಸಿದ್ದ ಸ್ವಾಮಿಗಳ ಮಹಾಮಂಟಪದಲ್ಲಿ ಸಾವಯವ ಕೃಷಿ ಋಷಿ ನುಡಿದಂತೆ ನಡೆಯುವ ಮಹಾಸಂತ ಪರಮ ಪೂಜ್ಯ ಶ್ರೀ ಆದುಷ್ಯ ಕಾಡು ಸಿದ್ದೇಶ್ವರ ಮಹಾಸ್ವಾಮಿಗಳ ಕಣ್ಣೀರು ಮಠ ಮಹಾರಾಷ್ಟ್ರ ಇವರ ಅಮೃತಾಸ್ತದಿಂದ ಶ್ರೀ ಕಾಮಧೇನು ಗೋಶಾಲೆ ಲೋಕಾರ್ಪಣೆ ಮಾಡಲಾಗಿತ್ತು. ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ಕಣ್ಣೀರು ಮಠದ ಮಹಾಸ್ವಾಮಿಗಳನ್ನ ಭವ್ಯ ಮೆರವಣಿಗೆ ಮುಖಾಂತರ, ಡೊಳ್ಳು ಕುಣಿತ, ವಾದ್ಯ ಗೋಷ್ಠಿಗಳ ಮುಖಾಂತರ ನೂರಾರು ಸಂಖ್ಯೆಯಲ್ಲಿ ಅವರ ಕಾರ್ಯಕರ್ತರ ಮುಖಾಂತರ ಕಾಮಧೇನು ಗೋಶಾಲೆಯನ್ನು ಲೋಕಾರ್ಪಣೆ ಮಾಡಲಾಗಿತ್ತು. 3 ದಿನಗಳ ಕಾಲ ನಡೆದಂತ ಈ ಕಾರ್ಯಕ್ರಮದಲ್ಲಿ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ನಿರ್ವಹಣೆ ಮಾಡಲಾಯಿತು. ಸಾವಯವ ಕೃಷಿಗಳ ಬಗ್ಗೆ ಸ್ಟಾಲ್ಗಳ ಮುಖಾಂತರ ಪ್ರತಿಯೊಂದು ಸಾವಯವ ಕೃಷಿಗಳನ್ನು ಮಾಡಿರುವಂತಹ ವಸ್ತು ಪ್ರದರ್ಶನವನ್ನು ಮಾಡಲಾಗಿತ್ತು. 100 ಗೋಶಾಲೆಗಳು ಇಷ್ಟಾರ್ಥ ಸಿದ್ಧಿಯಾಗ ಕಾಮಧೇನು ಗೋಶಾಲೆ ಪರಮ ಪೂಜ್ಯ ಶ್ರೀಗಳು ಆದುಷ್ಯ ಕಾಡು ಸಿದ್ದೇಶ್ವರ ಮಹಾಸ್ವಾಮಿಗಳ ಕಣ್ಣೀರು ಮಠ ಇವರ ಅಮೃತ ಹಸ್ತದಿಂದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಗಿತ್ತು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು 108 ವಾಮದೇವ ಮಹಾಸ್ವಾಮಿಗಳ ಶಿವಾಚಾರ್ಯ ಮಹಾಸ್ವಾಮಿಗಳು, ಹಂಪಿ ಸಾವಿರ ದೇವರ ಮಠ ಹೆಮಿಗಿನೂರವರು ವಹಿಸಿಕೊಂಡಿದ್ದರು. ವರ ರುದ್ರಮುನಿಗಳು ಶಿವಾಚಾರ್ಯ ಮಹಾಸ್ವಾಮಿಗಳು, ಗಂಜಿನ ಮಠ ಮಸ್ಕಿ, ಶ್ರೀ ಶ್ರೀ ಬ್ರಹ್ಮಾನಂದ ಮಹಾಸ್ವಾಮಿಗಳ ದುರ್ಗಾದೇವಿ ದೇವಸ್ಥಾನ ವಾಲಿಕಿಲ್ಲ ಮೇಘಗೋಟ ಹನೆಗುಂದಿ, ಕೆ.ಎಂ. ಮಲ್ಲಯ್ಯ ಶಾಸ್ತ್ರಿಗಳು, ಶ್ರೀ ಕಲ್ಯಾಣ ಚೌಕಿ ಒಡೆಯರು ಕಂಪ್ಲಿ, ಅಭಿನವ ಸಿದ್ಧಲಿಂಗ ಶಿವಾಚಾರ್ಯಗಳ ಮಹಾಸ್ವಾಮಿಗಳು, ಪಂಚವಣಿಗಿ ಹಿರೇಮಠ ಸಂಸ್ಥಾನ ಅರಗಿನೆ ದೋಣಿ ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದರು. ವಿಶೇಷ ಆಹ್ವಾನಿತರಾಗಿ ಗಂಗಾವತಿ ಮಾಜಿ ಶಾಸಕರಾದ ಪರಣ್ಣ ಮನವಳ್ಳಿ, BHM ತಿಪ್ಪೇರುದ್ರಸ್ವಾಮಿ ಮಾಜಿ ಕಾಡ ಅಧ್ಯಕ್ಷರು, ವಿಶೇಷ ಆಹ್ವಾನಿತರಾಗಿ ಅಳಕನಗೌಡ ಮಾಲೇಪಾಟಿ ಜಿಲ್ಲಾ ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಮಹಾಸ್ವಾಮಿಗಳ ಮಹಾಸಭಾ ಇವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಲ್ಯಾಣ ಚೌಕಿ ಮಠ ಶ್ರೀ ಬಸವರಾಜ ಮಹಾಸ್ವಾಮಿಗಳ ಸಾಧನೆ ಆದಿ ಸಾಧಕ ಹೆಜ್ಜೆಗಳ ಗ್ರಂಥ ಲೋಕಾರ್ಪಣೆ, ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ಅಮೃತಾಸ್ತದಿಂದ ಗ್ರಂಥವನ್ನು ಲೋಕಾರ್ಪಣೆ ಮಾಡಲಾಗಿತ್ತು. ಪ್ರಾಸ್ತಾವಿಕ ನುಡಿಗಳನ್ನು ಕೆ.ಎಂ. ಬಸವರಾಜ ಮಹಾಸ್ವಾಮಿಗಳ ಸಂಸ್ಥಾನ, ಶ್ರೀ ಕಲ್ಯಾಣ ಚೌಕಿ ಮಠ, ಕಾಮಧೇನು ಗೋಶಾಲೆ ಸೇವಾ ಟ್ರಸ್ಟ್ ದೇವಸಮುದ್ರದವರು ನಡೆಸಿಕೊಟ್ಟರು. 3 ದಿನಗಳ ಕಾಲದಲ್ಲಿ 3 ದಿನಗಳಿಂದ ನಡೆದಂಥ ಕಾರ್ಯಕ್ರಮದಲ್ಲಿ ಜಿಲ್ಲಾಡಳಿತ, ಪಶುಸಂಗೋಪನಾ ಇಲಾಖೆ, ಕೃಷಿ ಇಲಾಖೆ, ಅರಣ್ಯ ಇಲಾಖೆ, ಜಿಲ್ಲಾ ಪಂಚಾಯತ್
ತಾಲೂಕು ಪಂಚಾಯತ್, ಜಿಲ್ಲಾ ಆಯುರ್ವೇದಿಕ ಆಸ್ಪತ್ರೆ, ಕಂದಾಯ ಇಲಾಖೆ, ಪುರಸಭೆ, ನಗರ ಮತ್ತು ಗ್ರಾಮೀಣ ಪೊಲೀಸ್ ಠಾಣೆ, ಅಗ್ನಿಶಾಮಕ ದಳ, ಶಿಕ್ಷಣ ಇಲಾಖೆ, ಗ್ರಾಮ ಪಂಚಾಯತ್ ದೇವಸಮುದ್ರ ಅವರು ಈ 3 ದಿನಗಳ ಕಾಲದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. 3 ದಿನಗಳ ಕಾಲ ನಡೆದಂತ ಕಾರ್ಯಕ್ರಮದಲ್ಲಿ ಗೋಶಾಲೆ, ಕಲ್ಯಾಣ ಕೃಷಿ ಆಶ್ರಮ, ಗುರುಕುಲ ಶಿಕ್ಷಣ ನಿರೂಪಣೆಯನ್ನು ಡಾಕ್ಟರ್ ಅರ್ಚನಾ ಹಿರೇಮಠ್ ಸಹ ಸಿದ್ದೇಶ್ವರ ಸ್ವಾಮೀಜಿಗೆ ಬಿದ್ರೆ ತಮ್ಮ ದೇಹದ ಅವಯವಗಳನ್ನ ನಮಗೆ ದಾನ ಮಾಡಿ ನಮ್ಮನ್ನ ಬದುಕಿಸಿದಂತ. ಯಾವ್ದಾದ್ರೂ ಮಗುವಿಂದ ಕಿಡ್ನಿ ಹೋಗಿತ್ತು ಅಂತಂದ್ರ ಇವನ್ ಸಲುವಾಗಿ ಅಂದ್ ಯಾರಾದ್ರೂ ಕಿಡ್ನಿ ಕೊಡ್ತೀರೇನ್ರಿ ಅಂದ್ರೆ ಯಾರು ಕೊಡುದಿಲ್ಲ ಈ ಜಗತ್ನಾಗ, ಅವ್ರವು ಒಬ್ಬಕ್ಕಿನ ಕೊಡಕ್ಕೆ. ಅದಕ್ಕೆ ದವಾಖಾನ್ಯಾಗ ಒಂದ್ 4-8 ಲಕ್ಷ ರೂಪಾಯಿ ಖರ್ಚು ಬರ್ತೈತ್ರಿ ಅಂದ್ರೆ ಹೊಲ ಮಾರಿ ಯಾರ್ದಾರ ಕಾಲು ಹಿಡ್ಕೊಂಡು ಸಾಲ ಮಾಡಿ ತರ ಅವ್ರ ಅಪ್ಪನ ಹೊರತು ಮತ್ತೆ ಯಾರು ತರಕ್ ಸಾಧ್ಯ. ಇಂಥ ದೇವರಿಗೆ ನಾವು ಕೃತಜ್ಞರಾಗಿರ್ಬೇಕಾಗಿತ್ತು ಅಂತಂದ್ರ ಅವ್ರು ಹೆಂಗ್ ನಮ್ಮನ್ನ ಬೆಳೆದು ದೊಡ್ಡವ್ರನ್ನ ಮಾಡಿದ್ರು, ಸಾಕಿದ್ರು, ನಾವು ಹಂಗ ಅವ್ರ ಎದುರಿಗೆ ಅವ್ರ ಸೇವೆಯನ್ನ ಮಾಡಿದ್ರೆ ಕೃತಜ್ಞರಾಗ್ತೀವಿ. ಅದರಂತೆ ಈ ಹಸು, ಅದರ ಪಾತ್ರ ಬಹಳ. ಅದು ಇರೋದು ಒಂದೇ, ಮಕ್ಕಳಿಗಾಗಿ ಹಸು, ಮನೆಗಾಗಿ ಹಸು, ಧರ್ಮಕ್ಕಾಗಿ ಹಸು, ಭೂಮಿಗಾಗಿ ಹಸು, ಪರ್ಯಾವರಣಕ್ಕಾಗಿ ಪರಿಸರಕ್ಕಾಗಿ ಹಸು, ದೇಶಕ್ಕಾಗಿ ಹಸು, ಅರ್ಥಶಾಸ್ತ್ರಕ್ಕಾಗಿ ಹಸು. ಹಸುವಿನ ವಿವಿಧ ಮುಖಗಳು. ಆಕಳ ಹೊಟ್ಟಾಗ ಅರ್ಧ ಶೇರ್ ಬಂಗಾರ ಇರ್ತೈತಿ ಅಂತ ಬರೇ ಗಾದಿ ಮಾತು. ವೇದ ಸುಳ್ಳು ಆಗ್ಬೋದು, ಆದ್ರೆ ಗಾದಿ ಎಂದು ಸುಳ್ಳಾಗಕ್ ಸಾಧ್ಯ ಇಲ್ಲ. ಅದು ಆಕಳ ಹೊಟ್ಟಾಗ ಐತೆ. ಈ ಹಸು ಹಾಲು ಕೊಡ್ತು ಅಂದಾಗ ನಮ್ಮ ತಾಯಿ ಹಾಲು ಹಸುವಿನ ಹಾಲು ಎರಡನ್ನೂ ಲ್ಯಾಬೊರೇಟರಿಗೆ ಹೋದ್ರೆ ಎರಡರಲ್ಲಿಯೂ ಸಹಿತ ಸೇಮ್ ಕಂಟೆಂಟ್. ಅನ್ನದ್ರವ್ಯಗಳು ಸಹಿತ ಪೋಷಕಾಂಶಗಳು ಒಂದೇ ರೀತಿಯಾಗಿವೆ. ಫ್ಯಾಟ್ ಅಷ್ಟೇ 3.5-4, SNF 10-12, ಎರಡು ಹಾಲಿನಲ್ಲಿ ಅಷ್ಟೇ ಇರುತ್ತೆ. ತಾಯಿಯ ಹಾಲು ಮಗುವಿಗೆ ಕಡಿಮೆ ಬಿದ್ರೆ ಈ ಹಸುವಿನ ಹಾಲನ್ನು ಕೊಡಿ ಅಂತ ಎಲ್ಲರೂ ಹೇಳ್ತಾರೆ. ಯಾವುದೇ ಕಾಯಿಲೆಗಳಾದ್ರೆ ಹಸುವಿನ ಹಾಲು, ಮೊಸರು, ತುಪ್ಪ, ಮಜ್ಜಿಗೆ ಇವುಗಳನ್ನೇ ಔಷಧವಾಗಿ ಆರೋಗ್ಯ ಕ್ಷೇತ್ರಕ್ಕಾಗಿ ಹಸು. ಮಕ್ಕಳಿಗಾಗಿ ಹಸು. ಮಕ್ಕಳಿಗೆ ಹಸುವಿನ ಹಾಲನ್ನ, ಹಸುವಿನ ಮಜ್ಜಿಗೆಯನ್ನ, ಹಸುವಿನ ತುಪ್ಪ ಕುಡಿಸಿದೀವಿ ಅಂದ್ರ ಬುದ್ಧಿ ಕಂಪ್ಯೂಟರ್ ಆದಂಗ ಆಕೈತಿ. ತುಪ್ಪ ಉಣಿಸಿದ್ರ ಜರ್ಸಿದಲ್ಲ, ಜರ್ಸಿ ತಿಂದ್ರ ಜರ್ಸಿ ಹಂಗ ಆಕೈತಿ. ಅದು ಕೊಟ್ಟ ಬುದ್ಧಿ ಇರಂಗಿಲ್ಲ, ನಿಮ್ಗೆ ಗೊತ್ತೈತಲ್ಲ. ಇವು ಮಾತಾಡಿಸಿದ್ರ ಮಾತಾಡಂಗಿಲ್ಲ, ಕುಂದ್ರಂದ್ರ ಕುಂದ್ರಂಗಿಲ್ಲ, ಯಾರು ಬಂದವ್ರು ಹೋದವ್ರನ್ನ ಗುರುತು ಸಹಿತ ಹಿಡಿಯಂಗಿಲ್ಲ. ಬಂದವ್ರು ಹೋದವ್ರು ಬಿಡ್ರಿ, ಅವ್ರ ಕರ್ಗೋಳ್ನ ಅದು ಗುರುತು ಹಿಡಿಯಂಗಿಲ್ಲ. ಹಂಗ ಅದ್ರ ಹಾಲು ದಿನ ಉಂಡ್ರಿ ಅಂದ್ರೆ ನೀವು ಹಂಗ ತುಪ್ಪ ಮಾಡ್ತಾರ, ಪಂಚಗವ್ಯ ತುಪ್ಪ ಅಂತ ಮಾಡಿರಂತ. ಇಲ್ಲಿ ಇರ್ಬೇಕಿದ್ರೊಳಗೆ ನಾನು ಹೇಳ್ತಿಂತ ಸಗಣಿ, ಮೂತ್ರ, ಆಕಳದ್ದು, ಮೊಸರು, ಹಾಲು, ತುಪ್ಪ ಇವೈದನ್ನೂ ಸಮ ಪ್ರಮಾಣದಲ್ಲಿ ಕೂಡಿಸಿ, ಅವು ಕೂಡಿಸೋ ಪದ್ಧತಿ ಐತಿ. ಮೊದಲ ಯಾವ್ದ್ರೊಳಗೆ ಯಾವ್ದನ್ನು ಕೂಡಿಸ್ಬೇಕು ಅಂದ್ರ ಸಗಣಿ ಒಳಗೆ ತುಪ್ಪ ಕೂಡಿಸ್ಬೇಕು. ಮೊದಲ ನಾದಬೇಕದು ಚಂದಾಗಿ, ಸಮ ಪ್ರಮಾಣ ನಾದಬೇಕು.
ಆ ನಂತರ ಮೊಸರು ಕೂಡಿಸ್ಬೇಕು. 3 ದಿವಸ ನಾದ್ಕೋತ ಇರೋದು, ಮುಂಜಾನೆ ಸಾಯಂಕಾಲ 2 ಸರಿ. ಆ ನಂತರ 3 ದಿವಸ ಮೊಸರು ಹಾಕಿ ನಾದ್ಬೇಕದು 2 ಹೊತ್ತು. ಆ ನಂತರ ಹಾಲು ಹಾಕಿ ನಾದ್ಬೇಕು. ಕೊನೆಗೆ ಮೂತ್ರೆ ಹಾಕಿ ನಾದಬೇಕು. ನಾದಿ ಆನಂತರ ಅದನ್ನ ಒಲೆ ಮ್ಯಾಗ ಇಡಬೇಕು, ಇಟ್ಟು ಕಾಸಕ್ ಶುರು ಮಾಡಬೇಕು. ಕಡೆಗೆ ನಾವು ಹಾಕಿ ತುಪ್ಪ ಅಷ್ಟೇ ಉಳಿದಿರ್ಬೇಕು, ಉಳಿದು ಎಲ್ಲ ಸುಟ್ಟು ಹೋಗಿರ್ಬೇಕು. ಅವಾಗ ಒಂದು ತುಪ್ಪ ತಯಾರಾಕೈತೆ. ಅದಕ್ಕೆ ಪಂಚಗವ್ಯ ಘೃತ ಅಂತ ಕರೀತಾರೆ. ನಿಮ್ಗೆ HIV ಆಗಿತ್ತಂದ್ರೂ ಹೋಗ್ತೈತಿ, ಕ್ಯಾನ್ಸರ್ ನಲ್ಲಿ ಬಹಳ ದೊಡ್ಡ ಕೆಲಸ ಮಾಡ್ತೈತಿ, ಅಂದ್ರೆ ರೋಗ ಪ್ರತಿಕಾರ ಶಕ್ತಿಯನ್ನು ಹೆಚ್ಚುತ್ತೆ. ನಿಮ್ಗೆ TB ಆಗಿತ್ತಂದ್ರೂ ಸಹಿತ ಅದು ರೋಗ ಪ್ರತಿಕಾರಕ ಶಕ್ತಿಯನ್ನ, ಕ್ರಾನಿಕ್ ಡಿಸೀಸಸ್ ಅಂದ್ರೆ ಹಳೆ ರೋಗಗಳಂತ ಏನದಾವು ಎಲ್ಲವುಗಳನ್ನು ಕಳಿಸೋ ಕೆಲಸ ಈ ತುಪ್ಪ ಮಾಡುತ್ತೆ. ಅಂದ್ರೆ ವೈದ್ಯಕೀಯ ಕ್ಷೇತ್ರಕ್ಕಾಗಿ ಹಸುವಿನ ಕೊಡುಗೆ ಬಹಳ ದೊಡ್ಡದು. ನಿಮ್ಗೆ ಆಶ್ಚರ್ಯ ಅನಿಸ್ಬೇಕು, ವಿದೇಶದಲ್ಲಿ, ಅಮೆರಿಕಾದಂತ ದೇಶದಲ್ಲಿ, ಅಲ್ಲಿ ಕೆಲವೊಂದು ದಕ್ಷಿಣದ ರಾಜ್ಯಗಳಲ್ಲಿ, ಕೆಲವೊಂದು ಉತ್ತರದ ರಾಜ್ಯಗಳಲ್ಲಿ ಭಾರತೀಯ ಹಸುಗಳನ್ನು ತಗೊಂಡು ಹೋಗ್ಯಾರ ಕೆಲವು ವರ್ಷಗಳ ಹಿಂದೆ. ಅವಕ್ಕೆ ಅವ್ರ ಹೆಸರಿಟ್ಟಾರ, ಬ್ರಾಹ್ಮಣಿ ಅಂತ ಹೆಸರಿಟ್ಟಾರ ಆಕಳುಗಳಿಗೆ. ಅದ್ರ ಮ್ಯಾಗ ಅವರು ಪ್ರಯೋಗ ಮಾಡಿ ಒಂದು ಪುಸ್ತಕ ಬರ್ದಾರ, ಕೌ ಇಸ್ ಎ ವಂಡರ್ಫುಲ್ ಲ್ಯಾಬೊರೇಟರಿ ಅಂತ. ಆಕಳು ಅಂದ್ರೆ ಒಂದು ಅದ್ಭುತ ಪ್ರಯೋಗಶಾಲೆ ಅಂತ ಅದ್ರ ಮ್ಯಾಗ ಒಂದು ಪುಸ್ತಕ ಬರ್ದಾರ. ಆಮೇಲೆ ಅವರು ಆಕಳುಗಳು ದರ್ಶನ ಮಾಡಾಕ ಟಿಕೆಟ್ ಇಟ್ಟಾರ. $1 ಕೊಡ್ಬೇಕಂದ್ರೆ 90 ರೂಪಾಯಿ ಕೊಟ್ಟರು ಒಳಗೆ ಹೋಗಕ್ ಬಿಡ್ತಾರ ಗೋಶಾಲೆ. ಹೋಗಿ ಮೈಮ್ಯಾಗ ಕೈ ಆಡಿಸಿದ್ರೆ ಮತ್ತೆ $2. ಆಕಳ ಕೆಳಗೆ ಗಂಗದ ಒಗಲಿನ ಕೈ ಆಡಿಸ್ಬೇಕಾದ್ರೆ $5. ಯಾಕಂದ್ರ ಅವು ನಮ್ಮ ಹಾರ್ಟ್ ಬೀಟ್ ಅವ್ಯವಸ್ಥಿತವಾಗಿದ್ರೆ ಅದನ್ನ ವ್ಯವಸ್ಥಿತಗೊಳಿಸುವಂತಹದ್ದು, ಬ್ಲಡ್ ಪ್ರೆಷರ್ ಕಡಿಮೆ ಮಾಡುವಂತಹದ್ದು, ಸ್ಕಿನ್ ಡಿಸೀಸ್ ಅನ್ನ ಕಡಿಮೆ ಮಾಡುವಂತಹದ್ದು, ಇಂಥ ಬೇರೆ ಬೇರೆ ಪ್ರಯೋಜನಗಳು ಅದರಲ್ಲಿ. ಪೂರ್ವ ಕಾಲದಿಂದಲೂ ಬ್ರಿಟಿಷರ ಕಾಲದಿಂದ ಏನು ಹಿಂದೆ ಗುರುಕುಲ ಶಿಕ್ಷಣವನ್ನ ನಡೆಸ್ಕೊಂಡು ಬಂದಿರತಕ್ಕಂಥದ್ದು, ಮರಳಿ ಮೇಲೆ ಅಕ್ಷರಗಳನ್ನ ನಡೆಸ್ಕೊಂತ ಬಂದಿರತಕ್ಕಂಥದ್ದು. ಆ ಮಠಕ್ಕೆ ಇರ್ತಕ್ಕಂಥ ಒಂದು 1/4 ಎಕರೆ ಭೂಮಿಯಲ್ಲೇನೆ ದವಸ ಧಾನ್ಯಗಳನ್ನ ಬೆಳೆದು ಅನ್ನದಾನವನ್ನ ಮಾಡಿರ್ತಕ್ಕಂಥ ಮಠ. ಅದನ್ನ ನಾವು ನೋಡ್ಕೊಂತ ಬೆಳೆದಿವಿ. ಹಾಗೆ ಅದಾದ ನಂತರ ವೀರಾಪುರ ಹಿರೇಮಠ ಶ್ರೀ ಸಹಸ್ರಾಪುರ ಮರಳಿಸಿದ ಪುಡಿದಾರ ಅಂತ ಶಿವಾಚಾರ್ಯ ಮಹಾಸ್ವಾಮಿಗಳ ಗುರುಕುಲದಲ್ಲಿ ನಾವು ಅಭ್ಯಾಸ ಮಾಡಬೇಕಾದಾಗ ನಮ್ಮ ಮನೆಯಲ್ಲೇನೂ ವ್ಯವಸಾಯ ಮಾಡಿ ಅದರಿಂದ ಬಂದಿರತಕ್ಕಂಥ ಧಾನ್ಯದಿಂದ ದಾಸೋಹ ಮಾಡ್ತಕ್ಕಂಥದ್ದು ನೋಡ್ಕೊಂತ ಬೆಳೆದಿವಿ. ಅದಾದ ನಂತರ ನಮ್ಮ ವೀರಾಪುರ ಗುರುಕುಲದಲ್ಲಿ ಸಹಿತವಾಗಿ ನಮ್ಮ ಗುರುಗಳು ಕೃಷಿ ಜನರ ಕೃಷಿ ಅಂತಕ್ಕಂಥ ಗ್ರಂಥವನ್ನ ನಾವು ಅಭ್ಯಾಸ ಮಾಡಬೇಕಾದ್ರೆ ಅವರು ಬರೀತಾ ಇದ್ರು. ಹಾಗೆ ಸಾವಯವ ಕೃಷಿಕರನ್ನೆಲ್ಲರೂ ಕರೆಸಿ ಅವರವರ ಕಡೆಯಿಂದ ವಿಷಯಗಳನ್ನೆಲ್ಲ ಪ್ರಸ್ತಾಪ ಮಾಡಬೇಕಾದ್ರೆ ಅಲ್ಲಿಯೂ ಕೃಷಿಯಿಂದಲೇ ಜೀವನ ಅಂತಕ್ಕಂಥ ವಿಷಯಗಳನ್ನ ಸಾಕಷ್ಟು ನಾವು ಮನವರಿಕೆ ಮಾಡ್ಕೊಂಡು